ಮುಚ್ಚಾಕಿದವ್ರಿಗೆ ಮಾತ್ರ ಇದರ ಏನಪ್ಪ ಅಂತಂದ್ರೆ ಬಿಸಿ ಮುಟ್ಟೋದಕ್ಕೆ ಸಾಧ್ಯ ಇದೆ ಅಂತ. ಯಾಕಂದ್ರೆ ಮುಚ್ಚಾಕಿದವ್ರಿಗೆ ಸಮಾಧಾನ ಆಗಿರ್ಬೋದು ಅವರು, ಯಾಕಪ್ಪ ಅಂದರೆ ಮುಚ್ಚೋ ಹೋಯ್ತು ಬಿಡಪ್ಪ ಅಂತೇಳಿ. ಆದರೆ ಈ ಸಂದರ್ಭದಲ್ಲಿ ಹೊಸ ಆರ್ಡರ್ ಆಗಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ತನಿಖೆಗೆ ಆದೇಶ ಮಾಡಿದ್ರಿಂದಾಗಿ ಸಹಜವಾಗಿ ಈ ವಾದ ವಿವಾದಗಳು ಮತ್ತು ಎಲ್ಲಿ ತಪ್ಪುಗಳಾಗಿದ್ದಾವ, ಏನು ಘಟನೆಗಳಾಗಿದ್ದಾವ, ಅಸಹಜವಾದಂಥ ಘಟನೆ ಎಷ್ಟಿದ್ದಾವೆ ಅದರಲ್ಲ, ಇದ್ರ ಬಗ್ಗೆ ಸಹಿತ ಒಂದು ಇಂಚಲು ಪ್ರತಿಯೊಂದು ಎನ್ಕ್ವೈರಿ ಆಯ್ತಪ್ಪ ಅಂತಂದ್ರೆ ಇದ್ರ ಹಿಂದೆ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೆ ಯಾರು ಏನು ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಹೋಗ್ತದೆ ಅಂತೇಳಿ ಭಾಳಷ್ಟು ಹೋರಾಟಗಾರರು. ಮತ್ತು ಅವತ್ತು ನಡೆದಾಗ ಹಿಂದಾದಾಗ ಇಷ್ಟೊಂದು ಪ್ರಮಾಣದಲ್ಲಿ ಆಗಿರಲಿಲ್ಲ. ಕಾರಣ ಏನಪ್ಪ ಅಂದ್ರೆ ಸಂತೋಷ್ ರಾವ್ನ ಹಾಕಿದ್ರಿಂದಾಗೆ ಸಹಜವಾಗಿ ಇಲ್ಲಿ ಅಪರಾಧಿಗಳು ತಪ್ಪಿಸಿಕೊಂಡಿದ್ದಾರೆ. ಆದರೆ ಈ ಸಲ ಹಾಗಿಲ್ಲ. CCTV ಯಾಕೆ ತೆಗೆದ್ರು, ಇವತ್ತಿನ ಘಟನೆ ಒಳಗೆ CCTV ಯಾಕೆ ಸಿಗಲಿಲ್ಲ ಅನ್ನುವಂಥದ್ದಾಗಿರ್ಬೋದು, ಅವಳ ಮೇಲೆ ಆದಂಥ ಒಂದು ದಾರುಣವಾದಂಥದ್ದು ಏನಪ್ಪ ಕೃತ್ಯಗಳಾಗಿರ್ಬೋದು, ಅದರಲ್ಲೂ ಅವಳ ಮೇಲೆ ಆದಂಥ ಒಂದು ಆಕ್ರಮಣದ ಪ್ರತಿಯೊಂದು ರಿಪೋರ್ಟ್ಸ್ಗಳು ಇವತ್ತು ದಾಖಲೆ ಆಗಿದ್ದಾವೆ. ಆದರೆ ಏನಾಗಿದೆಯಪ್ಪ ಅಂತಂದರೆ ಕೆಲವೊಂದಿಷ್ಟ ಮುಚ್ಚಾಕೋ ತರಾತುರಿ ತಪ್ಪುಗಳಾಗಿ ಹೋಗಿದ್ದಾವೆ. ಅದಕ್ಕೆ ಇವತ್ತು ಅದೇನಾಗ್ತದಪ್ಪ ಅಂದ್ರೆ ಮೋಸ್ಟ್ ಪ್ರಾಬಬಲಿ ಅದರದೆಲ್ಲ ಓಪನ್ ಆಗಿ ಖಚಿತವಾದಂಥ ಒಂದು ಅಭಿಪ್ರಾಯ, ಒಂದು ವಿಚಾರ ಬರೋ ಸಾಧ್ಯತೆಗಳಿದ್ದಾವೆ. ಇದೇನಾದರೂ ಸಾಧ್ಯ ಆದ್ರೆ ಇದು ಎನ್ಕ್ವೈರಿ ಇನ್ನೊಮ್ಮೆ ಆಯ್ತಪ್ಪ ಅಂತಂದ್ರೆ ಈ ಸೌಜನ್ಯಾಳ ಒಂದು ಏನು ಹತ್ಯೆ ಆಗ್ಯದ, ಈ ಹತ್ಯೆಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತಪ್ಪ ಅಂದ್ರೆ ಯಾರು ಅನ್ನುವಂಥದ್ದು ಅದು ಸಮೀಪ ಹೋದ್ರೂ ಸಹಿತ ಇದು ಯಶಸ್ವಿ ಆದಂಗೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಇನ್ನುಳಿದ ಕೇಸುಗಳು ಇದ್ದಾವೆ. ವೇದ ಒಲಿದದ, ಪದ್ಮಲತಾ ಅವ್ರದ್ದು, ಆನೆ ಮಾವತದ, ಅವ್ರ ತಂಗಿದ್ದದ, ಇವೆಲ್ಲವೂ ಹೊರಗೆ ಬಂದಾಗ ಸಹಜವಾಗಿ ಈ ಧರ್ಮಸ್ಥಳಕ್ಕೆ ಹೊಸ ಟ್ವಿಸ್ಟ್ ಇದಕ್ಕೆ ಪರಿಹಾರ ಸಿಗ್ತದೆ ಅನ್ನೋದು ಒಂದಿಷ್ಟು ಬಹಳ ಜನರ ಇವತ್ತಿನ ಅಭಿಪ್ರಾಯ. ಯಾಕಂದರೆ ಎಲ್ಲರೂ ನೋಡ್ತಾನೆ ಇದ್ದಾರೆ. ಎಲ್ಲರಿಗೂ ಇದನ್ನು ನೋಡಿ ಬೇಜಾರು ಎಷ್ಟಾಗ್ಯದಪ್ಪ ಅಂದ್ರೆ ಈ ಧರ್ಮಸ್ಥಳದ ಬಗ್ಗೆ ಮಾತು ಸಹಿತ ಅವಳದ್ದು ಬೇಡಪ್ಪ ಅನ್ನೋಷ್ಟು ಮಾಡಿ ಮನಸ್ಸಿಗೆ ಬೇಜಾರಾಗ್ಯದ. ಇಂಥ ಸಂದರ್ಭದಲ್ಲಿ ಈ ಡಿಸಿಷನ್ ಬಂದಿದ್ದು ಎಲ್ಲರಿಗೂ ಖುಷಿನೂ ಆಗ್ಯದ. ಇನ್ನು ಕೆಲವೊಂದು ಮಂದಿಗೂ ಸ್ವಾಭಾವಿಕ ಅದ ಅಸಮಾಧಾನ ಇರೋದ ನಡೆದನ ಅದು. ಬಟ್ ಸತ್ಯ ಹೊರಗೆ ಬರುವಂಥ ದಿನಗಳು ಸಮೀಪ ಬರ್ತಾ ಇದ್ದಾವ ಅನ್ನುವಂಥದ್ದು ಭಾಳ ಜನರ ಅಭಿಪ್ರಾಯ. ನಿಮ್ದು ಏನಂತೀರಿ? ಇದು ಹೊರಗೆ ಬರ್ಬೋದು ಸತ್ಯ? ಸೌಜನ್ಯಾಳ ಮೇಲಾದಂಥ ದಾಳಿಗೆ, ಅವಳ ಮೇಲಂಥ ಅತ್ಯಾಚಾರಕ್ಕೆ ಒಂದು ಎಥಿಕಲ್ ಎಂಡ್ ಆಗ್ಬೋದಾ ಸುಪ್ರೀಂ ಕೋರ್ಟ್ನಿಂದ ಅಂತ ಹೇಳ್ತಾ ಒಂದು ಪ್ರಶ್ನೆ ಮಾಡ್ತಾ ನೋಡೋಣ ಆಗಲಿ. ಯಾಕಂದ್ರೆ ಸತ್ಯ ದೊಡ್ಡದು, ಸತ್ಯ ಗೆಲ್ತದ, ಸತ್ಯ ಜಯತೆ ಅನ್ನುವಂಥದ್ದು ನಾವು ನಂಬಿ ಬಂದಂಥವ್ರು, ಅದಕ್ಕೆ ಉತ್ತರ ಸಿಗ್ತದೆ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥ ದೇಶ ಸಿದ್ದರಾಮಯ್ಯ ಸತ್ಯದ ಕೈಗೆ ನೋಡಿ. ವಂದನೆಗಳು.